ದಿನ ಒಂದು ಮೋಟಿವೇಶನ್ ಬೇಕು ಅಂತ ಹೇಳ್ತಾರೆ. ಮೋಟಿವೇಶನ್ಗಿಂತ ಪರ್ಸಿವರೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಪ್ರತಿದಿನ ಎದ್ದಾಗ ಒಬ್ಬ ವ್ಯಕ್ತಿಗೆ ಮೋಟಿವೇಶನ್ ಬೇಕು ಅಂತ ಹೇಳಿದ್ರೆ ಒಂದು 5 ಸೂತ್ರಗಳನ್ನು ಹೇಳ್ಬೋದಾ? ಬಹಳ ಸರಳವಾಗಿ ನೆನೆಸ್ಕೊಳ್ಬಹುದು ದಿನ ಬೆಳಗಾದರೆ ಅಂತ. ಮೊದಲನೇದಾಗಿ, ಎಷ್ಟು ಬೇಗ ಸಾಧ್ಯ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅದು ಬಿಟ್ವೀನ್ 4:30 to 6 o'clock ಮಾರ್ನಿಂಗ್. ಇದು ಹೇಳೋದು ತುಂಬ ಒಳ್ಳೆಯದು. ಪ್ರಾಬ್ಲಮ್ ಅಂದರೆ ಅದು ಒಳ್ಳೆ ನಿದ್ದೆ ಟೈಮ್ ಅದು. ಆದರೆ ಅದನ್ನು ಪ್ರತಿಬಂಧಿಸಿ ನೀವು ಎದ್ದು ಕೂತ್ಕೋಬೇಕು. ಏನು ಮಾಡೋದು ಬಿಡೋದು ಸೆಕೆಂಡರಿ. ಮೊದಲು ಹೇಳೋದನ್ನು ಕಲಿಬೇಕಂತ. ಹೇಳೋದು ಅಭ್ಯಾಸ ಆಯಿತು ಅಂತಾದರೆ ಮುಂದೆ ಸ್ನಾನ ಮಾಡೋದು ಅಭ್ಯಾಸ ಮಾಡಿಕೊಡ್ಬೇಕು. ಯಾಕಂದರೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಪೂಜೆ ಅಲ್ಲ. ಪೂಜೆ ಅಲ್ಲ. ಪೂಜೆ ಮೀನ್ಸ್ ಫೋಟೋಕ್ಕೆ ಊದಿನ ಕಡ್ಡಿ ಹಚ್ಚಿದೆ, ಅಭಿಷೇಕ ಮಾಡಿದೆ, ದೀಪ ಹಚ್ಚಿದೆ, ಇದು ಯಾವುದೂ ಪೂಜೆ ಅಲ್ಲಂತೆ. ನಿಜವಾಗಿ ಪೂಜೆ ವರ್ಕ್ ಈಸ್ ವರ್ಷಿಪ್. ಇದನ್ನು ದಾಸರು ಹೇಳಿದ್ದಾರೆ, ಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ. ನಾವು ಮಾಡುವ ಈಚ್ ಆ್ಯಂಡ್ ಎವ್ರಿ ವರ್ಕ್ ಅದು ದೇವರ ಪೂಜೆ ಆಗಬೇಕಾದ್ರೆ ಮಾಡುವ ದೇಹ ಮೊದಲು ಶುದ್ಧ ಆಗಬೇಕು. ಶುದ್ಧ ಆಗೋದು 2. ಹೊರಮೈ ನೀರಿನಿಂದ ಶುದ್ಧ ಆಗುತ್ತೆ, ಒಳಬಗೆ ದೇವರ ಸ್ಮರಣೆಯಿಂದ ಶುದ್ಧ ಆಗುತ್ತೆ. ಹಾಗಾಗಿ ದೇವರ ಸ್ಮರಣೆ ಮಾಡ್ತಾ ಬೆಳಗಾಗೆದ್ದು ಒಂದು ಸ್ನಾನ, ಏಳೋದು, ಸ್ನಾನ ಮಾಡೋದು, ಇದು 2 ದಿನನಿತ್ಯ ಮಾಡಬೇಕಾಗಿರ್ತಕ್ಕಂಥದ್ದು. ಎದ್ದ ಮೇಲೆ ಇವತ್ತು ಏನೇನು ಮಾಡಬೇಕಿದೆ, ನಿನ್ನೆ ಮಾಡಿದ ತಪ್ಪುಗಳೇನು, ಯಾರಿಗೇನು ಹೇಳಬೇಕಾದಿಲ್ಲ. ನಾವೇ ನಿನ್ನೆ ನಾ ಏನು ಮಾಡಿದೆ, ಇವತ್ತು ಆ ತಪ್ಪು ನಡೀಬಾರ್ದು, ನಡೀದೇ ಇರೋದಕ್ಕೆ ನಾನು ಹೇಗೆ ಇರಬೇಕು, ಇದನ್ನು ನಾವು ರಿಯಲೈಸ್ ಮಾಡ್ಕೊಳ್ತಕ್ಕಂಥದ್ದು. ಆದಷ್ಟು ನಮ್ಮಿಂತ ಹಿರಿಯರು ಯಾರಿದ್ದಾರೆ ಅವರ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನಮ್ಮ ಬಿಹೇವಿಯರ್ನ ಇಟ್ಕೊಳ್ಬೇಕು. ಇದೊಂದು ದೊಡ್ಡ ಟಾಸ್ಕ್. ಏನಂದರೆ ವಯಸ್ಸಾಗ್ತಾ ಆಗ್ತಾ ಹಠ ಜಾಸ್ತಿ ಆಗಿಬಿಟ್ಟಿರುತ್ತೆ. ಯಾರಿಗೆ? ದೊಡ್ಡವರಿಗೆ. ಅವರು ಮತ್ತೆ ಮಗು ಆಗಿಬಿಟ್ಟಿರ್ತಾರೆ. ಮಗು ಹೇಗೆ ಹಠನೋ 80-70 ಆದಮೇಲೆ ಹಠ ಜಾಸ್ತಿ ಆಗಿಬಿಟ್ಟಿರುತ್ತೆ. ನಾವು ಸಣ್ಣವರಿದ್ದಾಗ ನಾವು ಎಷ್ಟು ಹಠ ಮಾಡಿದ್ರು ನಮ್ಮಪ್ಪ ಅಮ್ಮ ನಮ್ಮನ್ನು ಸಹನೆ ಮಾಡಿದ್ರು. ಹಾಗೆ ತಂದೆ ತಾಯಿಗಳು ಹಠ ಮಾಡುವಾಗ ಮಕ್ಕಳಾದವರು ಇದನ್ನು ನನಗೆ ಟೈಮ್ ಅವರು ಮಾಡಿದ್ದಕ್ಕೆ ಇದು ಪ್ರತಿ ಉಪಕಾರ ಅಂಥೇಳಿ ಸಹನೆಯಿಂದ ಜೀವನ ನಡೆಸಬೇಕು. ಅದು ಹೋಗ್ಬಿಟ್ಟಿದೆ ಈಗ. ಸಹನೆ ಅಂತ ಯಾರಿಗಿಲ್ಲ. ಯಾರು ಮನೆಯಲ್ಲಿ ಹೆತ್ತ ಅಪ್ಪ ಅಮ್ಮನ ಇಟ್ಕೊಳ್ತಾ ಇಲ್ಲ. ಅದಕ್ಕೆ ಬೆಂಗಳೂರು ಬರ್ತಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಹೆಣ್ಣು ಹೌದು, ಗಂಡು ಹೌದು. ಒಂದು, ನಾವು ನಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವಾಗ ಚೆನ್ನಾಗಿ ತಿಳ್ಕೊಳ್ಬೇಕು, ನಾಳೆ ಇದೇ ಏಜ್ ನಮಗೆ ಬರುತ್ತೆ, ಇದೇ ಒಂದು ಸಂಸ್ಕಾರ ಸಂಸ್ಕೃತಿ ನನ್ನ ಮಕ್ಕಳಿಗೆ ಬರುತ್ತೆ ಅಂತ ನೆನಪಿಟ್ಕೊಂಡಿದ್ರೆ ಖಂಡಿತ ಕೆಲಸಕ್ಕೆ ಹೋಗಲ್ಲ. ಆದ ಕಾರಣ ನಾವು ಯಾವಾಗ ನಮ್ಮ ತಂದೆ ತಾಯಿನ ಹೊರ ಹಾಕ್ತೀವಿ ಅಂದರೆ ನಮಗೆ ಅವರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತುಂಬ ಬಂದಾಗ ಅವ್ರು ಏನೇ ಹೇಳಿದ್ರು ಕೂಡ ನೀವು ಸಹನೆಯಿಂದ ಕೇಳಿಬಿಟ್ರೆ ಸಾಕು. ಮಾಡೋಕ್ಕಾಗಲ್ಲ, ಎಷ್ಟೋ ಸತಿ ದೊಡ್ಡವ್ರು ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆದರೂ ಕೇಳಬೇಕು. ಕೇಳಿದ್ರೆ ಅವ್ರಿಗೆ ಎಷ್ಟೋ ಖುಷಿ. ಅಯ್ಯೋ ನನ್ನ ಮಗ ಒಂದು ಮಾತು ಹೇಳಿದ್ರೆ 2ನೇ ಮಾತೇ ಆಡಲ್ಲ, ಅಷ್ಟು ಖುಷಿ ಅವ್ರಿಗೆ. ಅಷ್ಟು ಖುಷಿ ಕೊಡುವ ಯೋಗ್ಯತೆ ಇಲ್ಲದೆ ಇದ್ದು ನಾವು ಆಗಿಬಿಟ್ಟಿದ್ವಿ. ಅದರಿಂದ ದಿನ ನಾವು ಅದೊಂದು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು, ಇದು ಉತ್ತಮ. ಆದಷ್ಟು ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಬೇಕು. ಕಡೆಯದಾಗಿ ನಮ್ಮಲ್ಲಿ ಯಾವ ಕ್ವಾಲಿಟಿ ಇಲ್ಲದೆ ಇದ್ರು, 2 ಕ್ವಾಲಿಟಿ ಇಲ್ಲದಿದ್ರೆ ಅವನು ಮನುಷ್ಯ ಆಗಲಿಕ್ಕೆ ನಾಲಾಯಕ. ಒಂದು, ದೈವ ಭಕ್ತಿ. ನನ್ನನ್ನು ಕಂಟ್ರೋಲ್ ಮಾಡುವ ಇನ್ನೊಂದು ಶಕ್ತಿ ಇದೆ ಅಂತ ನಾವು ಅದನ್ನು ಯಾವಾಗಲೂ ಎಚ್ಚರಿಕೆಯಿಂದ ನೆನಪಿಟ್ಕೊಂಡು ಆ ಶಕ್ತಿಗೆ ಬಗ್ಗಿ ಬಾಗಿ ನಡೆಯೋದನ್ನು ಕಲಿಬೇಕು. ಒಂದು, ಶಾಸ್ತ್ರದಲ್ಲಿ ಹೇಳುತ್ತೆ, ಒಬ್ಬ ಹರಿಭಕ್ತ ಹೇಗೆ ಭಗವಂತನ ಬಳಿಗೆ ಹೋಗ್ತಾನೋ ಹಾಗೆ ಇನ್ನೊಬ್ಬ ಹೋಗ್ತಾನಂತೆ. ದೇವರ ಹತ್ರ ಹೋಗೋನು ಇನ್ನೊಬ್ಬ ಯಾರಂದರೆ ದೇಶಭಕ್ತ. ದೈವ ಭಕ್ತಿ ದೇಶಭಕ್ತಿ ಒಂದೇ ನಾಣ್ಯದ 2 ಮುಖ ಇದ್ದ ಹಾಗೆ.
ನಿಮ್ಮ ಹತ್ರ ಒಂದು 500 ರೂಪೀಸ್ ನೋಟ್ ಇದೆ, ಒಂದು ಸೈಡ್ ಮಾತ್ರ ಪ್ರಿಂಟ್ ಆಗಿದೆ, ಬೈ ಮಿಸ್ಟೇಕ್ ಇನ್ನೊಂದು ಸೈಡ್ ಆಗಿಲ್ಲ, ಅದಕ್ಕೇನು ಬೆಲೆ ಇದೆ? ಬೆಲೆ ಇಲ್ಲ. ಹಾಗೆ ಮನುಷ್ಯನಿಗೆ ದೈವ ಭಕ್ತಿ, ದೇಶಭಕ್ತಿ ಒಂದು ನೋಟಿನ ಎರಡು ಮುಖ ಇದ್ದ ಹಾಗೆ. ಹಾಗಾಗಿ ನಾವು ಜೀವನದಲ್ಲಿ ದೇಶಕ್ಕೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ನೀವು ಎಂಥ ಸೋಫಾ ಹಾಕಿದ್ರೂ ನೆಲದ ಮೇಲೆ ಕೂತ್ಕೊಂಡಷ್ಟು ಖುಷಿ ಸೋಫಾ ಮೇಲೆ ಕೂತ್ರೆ ಆಗಲ್ಲ. ಹಾಗೆ ಈ ಭೂಮಿ, ನಾವು ಹುಟ್ಟಿದ ನೆಲ, ಈ ಜಲ, ಇದಕ್ಕೆ ನಾವು ಭಾರಿ ಬೆಲೆ ಕೊಡಬೇಕು. ದೇವರು ನಮಗೆ ನೋಡಿ ಒಂದು ಸ್ಥಳ ಕೊಟ್ಟಿದ್ದಾನೆ, ಹುಟ್ಟು ಕೊಟ್ಟಿದ್ದಾನೆ. ಅವನು ಮನಸ್ಸು ಮಾಡಿದರೆ ನಮ್ಮನ್ನು ಸೌತ್ ಆಫ್ರಿಕಾದಲ್ಲಿ ಹುಟ್ಟಿಸ್ಬೋದಿತ್ತು, ಅರ್ಜೆಂಟೈನಾ ಒಳಗೆ ಹುಟ್ಟಿಸ್ಬೋದಿತ್ತು. ಭಾರತದ ಒಳಗೆ ಹುಟ್ಟಿಸಿದ್ದಾನೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರಿಗಾದರೂ ದೇವರು ಉದ್ಧಾರ ಮಾಡಬೇಕು ಅಂತ ಅವನಿಗನ್ಸಿದ್ರೆ ಅವನು ಫಸ್ಟ್ ಕೊಡೋದೇ ಇಂಡಿಯಾ ಒಳಗೆ ಹುಟ್ಟಂತೆ. ನಾವು ಇಂಡಿಯಾದಲ್ಲಿ ಹುಟ್ಟಿದ್ದೀವಿ ಅಂದರೆ ಇದಕ್ಕಿಂತ ಗ್ರೇಟ್ ಇನ್ನಿಲ್ಲೇ ಇಲ್ಲ. ಅದರಿಂದ ಈ ಭೂಮಿಗೆ ನಮ್ಮ ಪಾಲಿನ ಋಣ, ಕರ್ತವ್ಯ ಏನಿದೆ ಅದನ್ನು ತೀರಿಸಬೇಕಿದೆ. ಏನು ಮಾಡದಿದ್ರೂ ಕೂಡ ದೇಶ ಮಾಡುವಂಥ ಒಳ್ಳೆಯ ಕೆಲಸಗಳಲ್ಲಿ ನಮ್ಮ ಸಪೋರ್ಟ್ ಇದ್ದರೆ, ಸಹಭಾಗಿತ್ವ ಇದ್ದರೆ ಸಾಕು. ಈ ರೀತಿಯ ದೇಶಭಕ್ತಿ, ದೇಶದಲ್ಲಿಯೇ ಆಗುವಂಥ ಪದಾರ್ಥಗಳನ್ನು ಕೊಂಡುಕೊಳ್ಳುವಂಥದ್ದು, ಎಷ್ಟು ಸಾಧ್ಯ ದೇಶಭಕ್ತಿ ತೋರಿಸ್ಲಿಕ್ಕೆ ಅಷ್ಟು ಮಾಡ್ತಕ್ಕಂಥದ್ದು. ದೈವಭಕ್ತಿ, ದೇಶಭಕ್ತಿ ಎರಡೂ ಮನುಷ್ಯನಲ್ಲಿ ಇರಬೇಕಾದಂಥ ದೊಡ್ಡ ಗುಣಗಳು ಅಂತ ಮಾತ್ರ ಹೇಳಲಿಕ್ಕಿಷ್ಟ. ಧನ್ಯವಾದ.